ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಒಂದು ವಿಶೇಷ ಸ್ಥಾನ ಪಡೆದಿರುವ ವಂಶ ಕದಂಬ ವಂಶ. ಇದು ಕೇವಲ ಒಂದು ರಾಜವಂಶವಲ್ಲ, ಕನ್ನಡದ ಗೌರವವನ್ನು ಜಗತ್ತಿಗೆ ಪರಿಚಯಿಸಿದ ಮೊದಲ ಸಾಮ್ರಾಜ್ಯ. ಇದೀಗ ಕೇಳಿ ಕದಂಬರ ಅದ್ಭುತ ಕಥೆ. 4ನೇ ಶತಮಾನದ ಆರಂಭದಲ್ಲಿ ಮಯೂರ ಶರ್ಮ ಎಂಬ ಬ್ರಾಹ್ಮಣ ಯುವಕನು ಬದುಕುತ್ತಿದ್ದನು. ಅವನು ವಿದ್ಯಾಭ್ಯಾಸಕ್ಕಾಗಿ ಕಂಚಿಪುರಕ್ಕೆ ಹೋಗಿದ್ದನು. ಆದರೆ ಅಲ್ಲಿ ಪಲ್ಲವರ ಸೈನಿಕರಿಂದ ಅವಮಾನಕ್ಕೆ ಗುರಿಯಾದನು. ಮಯೂರ ಶರ್ಮನು ತಾಳಗುಂದದ ಓರ್ವ ಬ್ರಾಹ್ಮಣ ಯುವಕನಾಗಿದ್ದು, ವೇದವ್ಯಾಸಂಗಕ್ಕಾಗಿ ಅಂದಿನ ಪಲ್ಲವರ ರಾಜಧಾನಿಯಾಗಿದ್ದ ಕಂಚಿಗೆ ಹೋಗಿದ್ದನು. ಅಲ್ಲಿ ಪಲ್ಲವರ ಕುದುರೆಲಾಯದ ಭಟರಿಂದ ಅವಮಾನಕ್ಕೊಳಗಾದನು. ಇದರಿಂದ ಕೆರಳಿದ ಮಯೂರ ಶರ್ಮನು ತನ್ನ ಬ್ರಾಹ್ಮಣತ್ವಕ್ಕೆ ತಿಲಾಂಜಲಿ ನೀಡಿ ಶಸ್ತ್ರಾಭ್ಯಾಸ ಮಾಡಿ ಸೇನೆಯನ್ನ ಸಂಘಟಿಸಿದನು. ನಾನು ಯೋಧನಾಗಿ ನನ್ನದೇ ಒಂದು ರಾಜ್ಯವನ್ನು ನಿರ್ಮಿಸುತ್ತೇನೆ. ಹೀಗೆ ಆರಂಭವಾಯಿತು ಕದಂಬ ವಂಶದ ಉದಯ. ನಾನು ಕದಂಬ, ನನ್ನದೇ ಒಂದು ದಂಡು ನಿಲ್ಲಿಸಿದ ರಾಜನ ವಂಶ. ಮಯೂರ ಶರ್ಮನು ಪಲ್ಲವರನ್ನ ಸೋಲಿಸಿ ಅವರ ಅಧಿಕಾರವನ್ನು ಧಿಕ್ಕರಿಸಿ ಸ್ವತಂತ್ರ ಕದಂಬ ಸಾಮ್ರಾಜ್ಯವನ್ನ ಸ್ಥಾಪಿಸಿದನು. ಆತನ ಮನೆಯ ಬಳಿ ಬೆಳೆದಿದ್ದ ಕದಂಬ ವೃಕ್ಷದಿಂದಾಗಿ ಈ ವಂಶಕ್ಕೆ ಕದಂಬ ಎಂಬ ಹೆಸರು ಬಂತು. ಅವನು ಬನವಾಸಿಯನ್ನ ತನ್ನ ರಾಜಧಾನಿಯಾಗಿ ಘೋಷಿಸಿದನು. ಇದು ಕರ್ನಾಟಕದ ಮೊದಲ ಸ್ವತಂತ್ರ ಕನ್ನಡ ಸಾಮ್ರಾಜ್ಯ. ಕನ್ನಡ ಭಾಷೆಯನ್ನು ಕೇವಲ ಆಡುಭಾಷೆಯಾಗಿ ಬಳಸದೆ ಅದಕ್ಕೆ ರಾಜವೈಭವ ನೀಡಿದ ಕೀರ್ತಿ ಕದಂಬರಿಗೆ ಸಲ್ಲುತ್ತದೆ. ಕಾಕುಸ್ಥವರ್ಮನ ಸುವರ್ಣ ಯುಗ. ಕಾಕುಸ್ಥವರ್ಮನ ಕಾಲದಲ್ಲಿ ಕದಂಬ ಸಾಮ್ರಾಜ್ಯ ತನ್ನ ಶಿಖರವನ್ನು ತಲುಪಿತು. ಅವನು ಕೇವಲ ಯೋಧನಲ್ಲ, ಒಬ್ಬ ಚತುರ ರಾಜತಂತ್ರಜ್ಞ ಕೂಡ. ಅವನು ತನ್ನ ರಾಜ್ಯವನ್ನ ಬಲಪಡಿಸಲು ಇತರ ಮಹಾರಾಜ್ಯಗಳೊಂದಿಗೆ ಸ್ನೇಹ ಸಂಬಂಧ ಬೆಳೆಸಿದನು. ಗುಪ್ತರು ಮತ್ತು ವಾಕಾಟಕರು ಸೇರಿದಂತೆ ದೊಡ್ಡ ವಂಶಗಳೊಂದಿಗೆ ವೈವಾಹಿಕ ಸಂಬಂಧಗಳನ್ನು ಕಟ್ಟಿದನು. ಇದರ ಫಲವಾಗಿ ಕದಂಬರ ಗೌರವ ದೇಶದಾದ್ಯಂತ ಹೆಚ್ಚಿತು. ಶಾಂತಿ ಮತ್ತು ಸಮೃದ್ಧಿ ಹೆಚ್ಚಾಯಿತು. ವ್ಯಾಪಾರ ಮತ್ತು ಕೃಷಿ ಬೆಳವಣಿಗೆಯಾಯಿತು. ಶಾಂತಿವರ್ಮನ ಆಡಳಿತ. ಅವನು ತನ್ನ ತಂದೆಯ ಪರಂಪರೆಯನ್ನ ಮುಂದುವರಿಸಿದನು. ಶಾಂತಿವರ್ಮನು ರಾಜ್ಯದ ಗಡಿಗಳನ್ನು ರಕ್ಷಿಸಲು ವಿಶೇಷ ಗಮನ ಕೊಟ್ಟನು. ಶತ್ರುಗಳ ದಾಳಿಯನ್ನ ತಡೆದನು. ಸೇನೆಯನ್ನ ಬಲಪಡಿಸಿದನು. ರಾಜ್ಯದಲ್ಲಿ ಕಾನೂನು ಮತ್ತು ಶಿಸ್ತು ಕಾಪಾಡಿದನು. ಅವನ ಆಡಳಿತದಲ್ಲಿ ಜನರಿಗೆ ಭದ್ರತೆ ಹೆಚ್ಚಾಯಿತು. ಮುಂದೆ ಬಂದನು ಮತ್ತೊಬ್ಬ ಶಕ್ತಿಶಾಲಿ ರಾಜ ರವಿವರ್ಮ. ಅವನು ಧೈರ್ಯ ಮತ್ತು ಯುದ್ಧ ಕೌಶಲ್ಯಕ್ಕೆ ಪ್ರಸಿದ್ಧ. ಅವನ ಕಾಲದಲ್ಲಿ ಅನೇಕ ಯುದ್ಧಗಳು ನಡೆದವು. ಶತ್ರು ರಾಜ್ಯಗಳ ವಿರುದ್ಧ ಹೋರಾಡಿದನು. ತನ್ನ ಸಾಮ್ರಾಜ್ಯವನ್ನ ವಿಸ್ತರಿಸಿದನು. ವಿಜಯಗಳನ್ನು ಗಳಿಸಿ ಕದಂಬರ ಶಕ್ತಿಯನ್ನ ಮತ್ತಷ್ಟು ಹೆಚ್ಚಿಸಿದನು. ಅವನು ಕೇವಲ ಯೋಧನಲ್ಲ, ಜನಪರ ರಾಜನೂ ಆಗಿದ್ದನು. ಜನರ ಕಲ್ಯಾಣಕ್ಕಾಗಿ ರಸ್ತೆ ಮತ್ತು ಕಟ್ಟಡಗಳನ್ನು ನಿರ್ಮಿಸಿದನು. ದೇವಸ್ಥಾನಗಳಿಗೆ ಸಹಾಯ ನೀಡಿದನು. ಹಲ್ಮಿಡಿ ಶಾಸನ ಕನ್ನಡದಲ್ಲಿ ದೊರೆತಿರುವ ಮೊಟ್ಟಮೊದಲ ಪೂರ್ಣ ಪ್ರಮಾಣದ ಶಿಲಾಶಾಸನ. ಹಾಸನ ಜಿಲ್ಲೆಯ ಹಲ್ಮಿಡಿ ಗ್ರಾಮದಲ್ಲಿ ಪತ್ತೆಯಾದ ಈ ಶಾಸನವು ಕದಂಬ ದೊರೆ ಕಾಕುಸ್ಥವರ್ಮನ ಕಾಲಕ್ಕೆ ಸೇರಿದ್ದೆಂದು ನಂಬಲಾಗಿದೆ. ಕದಂಬರು ತಮ್ಮ ನಾಣ್ಯಗಳಲ್ಲಿ ಕನ್ನಡ ಲಿಪಿಯನ್ನ ಬಳಸ್ತಿದ್ರು. ಬನವಾಸಿಯಲ್ಲಿ ದೊರೆತ 5ನೇ ಶತಮಾನದ ತಾಮ್ರದ ನಾಣ್ಯದಲ್ಲಿ ಶ್ರೀಮಾನರಾಗಿ ಎಂಬ ಕನ್ನಡ ಶಬ್ದವಿರುವುದು ಪತ್ತೆಯಾಗಿದೆ. ತಾಳಗುಂದ ಸಿಂಹದ ಪೀಠದ ಶಾಸನ. ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ತಾಳಗುಂದ ಗ್ರಾಮದಲ್ಲಿವೆ. ಇವರು ಕದಂಬ ಶಿಖರ ಎಂಬ ವಿಶಿಷ್ಟ ದೇವಾಲಯ ಶೈಲಿಯನ್ನು ಪರಿಚಯಿಸಿದರು. ಪಂಪ ಮಹಾಕವಿಯು ತನ್ನ ಕೃತಿಯಲ್ಲಿ ಆರಂಕುಶವಿಟ್ಟೊಡಂ ನೆನೆಯುತಂ ಎನ್ನ ಮನಂ ಬನವಾಸಿ ದೇಶಮಂ, ಇದು ಈ ಪ್ರದೇಶದ ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ಎತ್ತಿ ಹಿಡಿಯುತ್ತದೆ. ಮಧುಕೇಶ್ವರ ದೇವಾಲಯ, ಬನವಾಸಿ, ಇದು ಕದಂಬರ ಕಾಲದ ಅತ್ಯಂತ ಹಳೆಯ ಮತ್ತು ಪವಿತ್ರವಾದ ಶಿವನ ದೇವಾಲಯ.
ತಾಮ್ರಡಿ ಸುರ್ಲಾ ಮಹದೇವ ದೇವಾಲಯ ಗೋವಾದಲ್ಲಿರುವ ಅತ್ಯಂತ ಹಳೆಯ ಮತ್ತು ಕದಂಬ ಶೈಲಿಯ ಅದ್ಭುತ ದೇವಾಲಯವಾಗಿದೆ. ಹಾನಗಲ್ಲನ ತಾರಕೇಶ್ವರ ದೇವಾಲಯ ತನ್ನ ಬೃಹತ್ ಕಮಲದ ಆಕಾರದ ಚಾವಣಿಯ ಕೆತ್ತನೆಗೆ ಹೆಸರುವಾಸಿಯಾಗಿದೆ. ಹಲಸಿ ದೇವಾಲಯಗಳು ಬೆಳಗಾವಿ ಜಿಲ್ಲೆ ಭೂವರಾಹ ಲಕ್ಷ್ಮೀ ನರಸಿಂಹ ದೇವಾಲಯವು ಕದಂಬರ ವಾಸ್ತುಶಿಲ್ಪದ ಮತ್ತೊಂದು ಶ್ರೇಷ್ಠ ಉದಾಹರಣೆ. ಕದಂಬರ ಕಾಲದ ಯಾವ ಶಾಸನವು ಮಯೂರ ಶರ್ಮನು ಕಂಚಿಗೆ ಹೋದದ್ದನ್ನು ವಿವರಿಸುತ್ತದೆ? ಉತ್ತರ: ತಾಳಗುಂದ ಸ್ತಂಭ ಶಾಸನ, ಶಿಕಾರಿಪುರ. ಕದಂಬರ ಕಾಲದ ಪ್ರಸಿದ್ಧ ಚಂದ್ರವಳ್ಳಿ ಶಾಸನ ಎಲ್ಲಿದೆ? ಉತ್ತರ: ಚಿತ್ರದುರ್ಗ ಜಿಲ್ಲೆಯಲ್ಲಿದೆ. ಮಯೂರ ಶರ್ಮನು ತನ್ನ ಹೆಸರನ್ನ ಮಯೂರವರ್ಮ ಎಂದು ಏಕೆ ಬದಲಿಸಿಕೊಂಡನು? ಉತ್ತರ: ಬ್ರಾಹ್ಮಣತ್ವದಿಂದ ಕ್ಷತ್ರಿಯತ್ವಕ್ಕೆ ಬದಲಾದ ಸಂಕೇತವಾಗಿ ವರ್ಮ ಎಂಬ ಹೆಸರನ್ನ ಪಡೆದನು. ಕದಂಬರ ಕಾಲದ ಪ್ರಸಿದ್ಧ ಶಿಕ್ಷಣ ಕೇಂದ್ರ ಘಟಿಕಾಸ್ಥಾನ ಎಲ್ಲಿದೆ? ಉತ್ತರ: ತಾಳಗುಂದ, ಶಿವಮೊಗ್ಗ ಜಿಲ್ಲೆ. ಕದಂಬ ರಾಜವಂಶದ ಕೊನೆಯ ಪ್ರಸಿದ್ಧ ದೊರೆ ಯಾರು? ಉತ್ತರ: ಹರಿವರ್ಮ. ಕದಂಬರ ಕಾಲದ ಅತ್ಯಂತ ಪ್ರಸಿದ್ಧ ದೇವಾಲಯ ಯಾವುದು? ಬನವಾಸಿಯ ಮಧುಕೇಶ್ವರ ದೇವಾಲಯ. ಬನವಾಸಿಯ ಕದಂಬರನ್ನು ಸೋಲಿಸಿ ಅವರ ಸಾಮ್ರಾಜ್ಯವನ್ನ ವಶಪಡಿಸಿಕೊಂಡವರು ಯಾರು? ಯಾವ ವಿದೇಶಿ ಪ್ರವಾಸಿಗನ ಬರಹಗಳಲ್ಲಿ ಬನವಾಸಿಯನ್ನು ಬೈಜಾಂಟಿಯನ್ ಎಂದು ಉಲ್ಲೇಖಿಸಲಾಗಿದೆ? ಉತ್ತರ: ಟಾಲೆಮಿ. ಕದಂಬರ ಕಾಲದ ಪನ್ನವಳ್ಳಿ ಶಾಸನವು ಯಾವುದಕ್ಕೆ ಸಂಬಂಧಿಸಿದೆ? ಉತ್ತರ: ಇದು ಮಯೂರ ಶರ್ಮನ ದಿಗ್ವಿಜಯದ ಬಗ್ಗೆ ಮಾಹಿತಿ ನೀಡುತ್ತದೆ. ಕದಂಬರ ರಾಜ ಲಾಂಛನದಲ್ಲಿರುವ ಪ್ರಾಣಿ ಯಾವುದು? ಉತ್ತರ: ಸಿಂಹ. ಕಾಕುಸ್ತವರ್ಮನು ತನ್ನ ಹೆಣ್ಣು ಮಕ್ಕಳನ್ನ ಯಾವ ಪ್ರಸಿದ್ಧ ಸಾಮ್ರಾಜ್ಯದ ಅರಸರಿಗೆ ಮದುವೆ ಮಾಡಿಕೊಟ್ಟಿದ್ದನು? ಉತ್ತರ: ಗುಪ್ತ ಸಾಮ್ರಾಜ್ಯ ಮತ್ತು ವಾಕಟಕ ರಾಜವಂಶದವರಿಗೆ. ಹಲ್ಮಿಡಿ ಶಾಸನವು ಯಾವ ಕದಂಬರಾಜನ ಕಾಲಕ್ಕೆ ಸೇರಿದ್ದೆಂದು ನಂಬಲಾಗಿದೆ? ಉತ್ತರ: ಕಾಕುಸ್ಥವರ್ಮ. ಮಯೂರ ಶರ್ಮನಿಗೆ ಮಯೂರವರ್ಮ ಎಂಬ ಬಿರುದು ನೀಡಿದವರು ಯಾರು? ಉತ್ತರ: ಕಂಚಿಯ ಪಲ್ಲವರು. ಕದಂಬರ ಕುಲದೇವತೆ ಯಾರು? ಉತ್ತರ: ಮಧುಕೇಶ್ವರ ಬನವಾಸಿ. ಮಯೂರ ಶರ್ಮನ ಬಗ್ಗೆ ಮಾಹಿತಿ ನೀಡುವ ಪ್ರಮುಖ ಶಾಸನ ಯಾವುದು? ಉತ್ತರ: ಚಂದ್ರವಳ್ಳಿ ಶಾಸನ ಮತ್ತು ತಾಳಗುಂದ ಶಾಸನ. ತಾಳಗುಂದ ಸ್ತಂಭ ಶಾಸನವನ್ನ ಕೆತ್ತಿಸಿದವರು ಯಾರು? ಉತ್ತರ: ಶಾಂತಿವರ್ಮ. ಇದು ಕದಂಬರ ವಂಶಾವಳಿಯನ್ನ ತಿಳಿಸುತ್ತದೆ. ಬನವಾಸಿಯ ಹಳೆಯ ಹೆಸರೇನು? ಉತ್ತರ: ವೈಜಯಂತಿ. ಕಾಲದ ಹೊಳೆಯಲಿ ಕದಂಬ ಸಾಮ್ರಾಜ್ಯ ನಿಧಾನವಾಗಿ ಮಂಕಾದರೂ ಅವರ ಪರಂಪರೆ, ಅವರ ಹೆಮ್ಮೆ ಇಂದಿಗೂ ನಮ್ಮ ಇತಿಹಾಸದಲ್ಲಿ ಅಚ್ಚಳಿಯದೆ ಉಳಿದಿದೆ. ಇದು ನಮಗೆ ಒಂದು ಪಾಠ ಕಲಿಸುತ್ತದೆ. ಸಾಹಸ ಮತ್ತು ಆತ್ಮಗೌರವ ಇದ್ದರೆ ಒಬ್ಬ ವ್ಯಕ್ತಿ ಕೂಡ ಇತಿಹಾಸವನ್ನು ಬರೆಯಬಹುದು. ನಿಮಗೆ ಈ ಕಥೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ.